ಶ್ರೀಮಂತರಾಗೋಕೆ 40 ವರ್ಷಗಳ ಕಾಲ ಕಷ್ಟಪಡ್ಲೇಬೇಕಾ? ದ ಮಿಲಿಯನೇರ್ ಫಾಸ್ಟ್ ಲೈನ್ ಪುಸ್ತಕ ಹೇಳುತ್ತೆ ಖಂಡಿತ ಇಲ್ಲ ಅಂತ. ಸೊ ಇವತ್ತು ನಾವು ಸಂಪತ್ತಿನ ಬಗ್ಗೆ ನಮ್ಮ ಯೋಚನೆಯನ್ನೇ ಬುಡಮೇಲು ಮಾಡುವಂತಹ ಒಂದು ಕ್ರಾಂತಿಕಾರಿ ಐಡಿಯಾ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಿದ್ರೆ ಈ ಕ್ರಾಂತಿಕಾರಿ ಯೋಚನೆ ಹುಟ್ಟಿದ್ದು ಎಲ್ಲಿಂದ ಗೊತ್ತಾ? ಇದು ಯಾವುದೋ ದೊಡ್ಡ ಆರ್ಥಿಕ ಸಿದ್ಧಾಂತದಿಂದ ಬಂದಿದ್ದಲ್ಲ, ಬದಲಿಗೆ ಲೇಖಕರ ಯೌವನದಲ್ಲಿ ನಡೆದ ಒಂದು ಚಿಕ್ಕ ಘಟನೆಯಿಂದ. ಅಂಡ್ ನಿಮಗೆ ಆಶ್ಚರ್ಯ ಆಗ್ಬಹುದು, ಇದೆಲ್ಲ ಶುರುವಾಗಿದ್ದು ಒಂದೇ ಒಂದು ಕಾರಿಂದ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ನೀವೊಬ್ಬ ಟೀನೇಜರ್. ನಿಮ್ಮ ಕಣ್ಮುಂದೆ ಒಂದು ಹೊಸ ಹೊಳೆಯೋ ಲ್ಯಾಂಬೋರ್ಗಿನಿ ಬಂದು ನಿಲ್ಲುತ್ತೆ. ಅದರ ಯುವ ಮಾಲೀಕನನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನ್ ಪ್ರಶ್ನೆ ಬರುತ್ತೆ? ಎಂಜೆ ಡಿಮಾರ್ಕೋ ಕೂಡ ಇದೇ ರೀತಿ ಒಂದು ಸರಳ ಪ್ರಶ್ನೆಯನ್ನ ಕೇಳಿದ್ರು. ಅದೇ ಆ ಒಂದು ಪ್ರಶ್ನೆ ಅವರ ಜೀವನದ ದಿಕ್ಕನ್ನೇ ಬದಲಿಸ್ಬಿಟ್ಟು ಸಂಪತ್ತಿನ ಒಂದು ಹೊಸ ದಾರಿಯ ಹುಡುಕಾಟಕ್ಕೆ ಅದೇ ಮುನ್ನುಡಿ ಬರೆಯಿತು. ಆ ಲ್ಯಾಂಬೋರ್ಗಿನಿ ಮಾಲೀಕ ಕೊಟ್ಟ ಉತ್ತರದಿಂದ ಒಂದು ವಿಷಯ ಕ್ಲಿಯರ್ ಆಯಿತು. 65 ವರ್ಷಕ್ಕೆ ಶ್ರೀಮಂತರಾಗುವ ಸಾಂಪ್ರದಾಯಿಕ ದಾರಿಯೇ ಒಂದೇ ದಾರಿ ಅಲ್ಲ, ಅದಕ್ಕಿಂತಲೂ ವೇಗವಾದ ಒಂದು ಶಾರ್ಟ್ಕಟ್ ಮಾರ್ಗ ಇದೆ ಅನ್ನೋ ಅರಿವು ಅವರಿಗೆ ಆವಾಗ್ಲೇ ಮೂಡಿತ್ತು. ನೋಡಿ, ಸಮಯ ಹೇಗೆ ಬದಲಾಗುತ್ತೆ ಅಂತ. ವರ್ಷಗಳು ಕಳೆದು ಇವತ್ತು ಅದೇ ಎಂಜೆ ಡಿಮಾರ್ಕೋ ಒಂದು ಲ್ಯಾಂಬೋರ್ಗಿನಿಯ ಓನರ್. ಈಗ ಬೇರೆ ಯುವಕರು ಅವರ ಹತ್ರ ಬಂದು ಅದೇ ಪ್ರಶ್ನೆನ ಕೇಳ್ತಾರೆ, ಇಷ್ಟು ಅದ್ಭುತವಾದ ಕಾರನ್ನು ನೀವು ಹೇಗೆ ತಗೊಂಡ್ರಿ ಅಂತ. ಅದಕ್ಕೆ ಉತ್ತರವೇ ಈ ಪುಸ್ತಕ. ಸರಿ, ಹಾಗಾದ್ರೆ ನಾವೆಲ್ಲರೂ ಸಾಮಾನ್ಯವಾಗಿ ಕೇಳೋ ಫೈನಾನ್ಷಿಯಲ್ ಅಡ್ವೈಸ್ ಏನು? ಚೆನ್ನಾಗಿ ಓದು, ಒಳ್ಳೆ ಕೆಲಸಕ್ಕೆ ಸೇರು, ದುಡ್ಡುಳಿಸು, ಇದೇ ತಾನೇ? ಆದ್ರೆ ಲೇಖಕರು ಹೇಳ್ತಾರೆ, ಇದು ಯಶಸ್ಸಿನ ದಾರಿಯಲ್ಲ, ಬದಲಿಗೆ ಒಂದು ದೊಡ್ಡ ಬಲೆ ಅಂತ. ಲೇಖಕರು ಇದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ, ಸ್ಲೋ ಲೇನ್, ಅಂದ್ರೆ ನಿಧಾನವಾಗಿ ಶ್ರೀಮಂತರಾಗುವ ದಾರಿ. ಇದರರ್ಥ ಏನು ಅಂದ್ರೆ, ನಮ್ಮ ಯೌವನವನ್ನೆಲ್ಲ ದುಡಿದು ಕಳೆದು ಕೊನೆಗೆ ವಯಸ್ಸಾದ್ಮೇಲೆ ಗಾಲಿ ಕುರ್ಚಿಯಲ್ಲಿ ಕೂತು ಸಂಪತ್ತು ಅನುಭವಿಸೋದು. ಇದು ಲೈಫನ್ನ ಎಂಜಾಯ್ ಮಾಡೋದಲ್ಲ, ಮುಂದೂಡೋದಷ್ಟೇ. ಈ ಸ್ಲೋ ಲೇನ್ ಸಲಹೆಗಳು ಕೇಳೋಕೆ ತುಂಬಾ ಫೆಮಿಲಿಯರ್ ಅನ್ಸುತ್ತೆ ಅಲ್ವಾ? ಶಾಲೆಗೋಗು, ಒಳ್ಳೆ ಕೆಲ್ಸಕ್ಕೆ ಸೇರು, 10% ಸೇವ್ ಮಾಡು, ಹೀಗೆ. ಆದ್ರೆ ಡಿಮಾರ್ಕೋ ಪ್ರಕಾರ ಇದು ಸೇಫ್ ದಾರಿನೇ ಅಲ್ಲ. ಯಾಕಂದ್ರೆ ಇಲ್ಲಿ ನಾವು ನಮ್ಮ ಅತ್ಯಂತ ಅಮೂಲ್ಯವಾದ ಆಸ್ತಿ ಅಂದ್ರೆ ನಮ್ಮ ಸಮಯವನ್ನೇ ಹಣಕ್ಕೆ ಮಾರಾಟ ಮಾಡ್ತಿದೀವಿ. ಇದು ನಮ್ಮ ಕನಸುಗಳನ್ನೇ ಸಾಯಿಸುತ್ತೆ. ಈ ಎರಡರ ನಡುವಿನ ವ್ಯತ್ಯಾಸ ತುಂಬಾ ಸ್ಪಷ್ಟ. ಸ್ಲೋ ಲೇನ್ ಅಂದ್ರೆ ಅಮೆರಿಕ ಖಂಡವನ್ನೇ ಸುತ್ತಿ ಬಳಸಿ ಹೋಗೋ ಹಡಗಿನ ಪ್ರಯಾಣದ ಹಾಗೆ, ತುಂಬಾ ಸಮಯ ಹಿಡಿಯುತ್ತೆ. ಆದ್ರೆ ಫಾಸ್ಟ್ ಲೇನ್ ಇದೆಯಲ್ಲ, ಅದು ಪನಮಾ ಕಾಲ್ವೆ ಇದ್ದ ಹಾಗೆ, ನಿಮ್ಮನ್ನ ನೇರವಾಗಿ ಫಾಸ್ಟ್ ಆಗಿ ನಿಮ್ಮ ಗುರಿಗೆ ತಲುಪಿಸೋ ಒಂದು ಶಾರ್ಟ್ಕಟ್. ಹಾಗಾದ್ರೆ ಈ ಸ್ಲೋ ಲೇನ್ ಅನ್ನೋ ಬಲೆಯಿಂದ ಹೊರಬರೋದು ಹೇಗೆ? ಉತ್ತರ ಸಿಂಪಲ್, ಫಾಸ್ಟ್ ಲೇನ್. ಇದು ದುಡ್ಡು ಮಾಡೋಕಿರೋ ಒಂದು ಕಂಪ್ಲೀಟ್ ಹೊಸ ರೋಡ್ ಮ್ಯಾಪ್. ಅಂದ್ರೆ ಟ್ರಾಫಿಕ್ ಜಾಮ್ ಇರೋ ರಸ್ತೆ ಬಿಟ್ಟು ಒಂದು ಖಾಲಿ ಶಾರ್ಟ್ಕಟ್ ಹಿಡಿದ ಹಾಗೆ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕು, ಫಾಸ್ಟ್ ಲೇನ್ ಅಂದ್ರೆ ಯಾವುದೋ ಒಂದು ನಿರ್ದಿಷ್ಟ ಬಿಸ್ನೆಸ್ ಮಾಡಿ ಅಂತ ಹೇಳೋದಲ್ಲ. ಇದು ಅದಕ್ಕಿಂತ ಮಿಗಿಲಾಗಿ ಒಂದು ಮೈಂಡ್ ಸೆಟ್ ಶಿಫ್ಟ್. ಸಮಯವನ್ನೇ ಹಣಕ್ಕಾಗಿ ಮಾರೋದು ನಿಲ್ಸಿ, ಬದಲಿಗೆ ಮೌಲ್ಯವನ್ನ ಸೃಷ್ಟಿ ಮಾಡೋ ಸಿಸ್ಟಮ್ಗಳನ್ನ ಕಟ್ಟೋದು ಹೇಗೆ ಅಂತ ಯೋಚಿಸೋದು. ಇದೇ ನೋಡಿ ಫಾಸ್ಟ್ ಲೇನ್ನ ಸೀಕ್ರೆಟ್ ಫಾರ್ಮುಲಾ. ಈ ಕಂಪ್ಯಾರಿಸನ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ನೋಡಿ, ಸ್ಲೋ ಲೇನಲ್ಲಿ ಶ್ರೀಮಂತರಾಗೋಕೆ 50 ವರ್ಷ ಬೇಕು, ಆದ್ರೆ ಫಾಸ್ಟ್ ಲೇನಲ್ಲಿ ಕೇವಲ 5 ವರ್ಷ ಸಾಕು ಅಂತಾರೆ ಲೇಖಕರು. ಅಂದ್ರೆ ನಮ್ಮ ಜೀವನದ 45 ವರ್ಷಗಳು ಉಳಿಯುತ್ತೆ. ಹೀಗಿರುವಾಗ ನಾವ್ಯಾಕೆ ಇನ್ನೂ ಸ್ಲೋ ಲೇನ್ನಲ್ಲೇ ಇರಬೇಕು ಅಲ್ವಾ? ಸರಿ, ಹಾಗಾದ್ರೆ ಈ ಫಾಸ್ಟ್ ಲೇನ್ ಪ್ರಯಾಣ ಶುರು ಮಾಡೋದು ಹೇಗೆ? ಇದರಲ್ಲಿ ಮೊದಲನೇ ಮತ್ತು ಬಹುಶಃ ಅತ್ಯಂತ ಕಷ್ಟದ ಸ್ಟೆಪ್ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಆಳವಾಡಿ ಬೇರೂರಿರೋ ಹಳೆಯ ನಂಬಿಕೆಗಳನ್ನ ಕಿತ್ತು ಬಿಸಾಕೋದು. ಹೌದು, ಮೊದಲು ನಿಲ್ಲಿಸಬೇಕು. ಫಾಸ್ಟ್ ಲೇನ್ ಕಡೆಗೆ ಹೋಗೋಕೆ ಮುಂಚೆ ನಮ್ಮನ್ನ ಹಿಂದೆ ಜಗ್ತಿರುವ ಆ ಹಳೆ ಅಭ್ಯಾಸಗಳನ್ನ ಮೊದಲು ನಿಲ್ಲಿಸಲೇಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ? ನಾವು ಮತ್ತೆ ಮತ್ತೆ ಅದೇ ಹಳೆ ದಾರಿಯಲ್ಲಿ ಸಿಕ್ಕಾಕೊಳ್ತೇವೆ. ಈ ಗಾದೆ ಮಾತು ಕೇಳಿ ಎಷ್ಟು ಸರಳ, ಆದ್ರೂ ಎಷ್ಟು ಸತ್ಯ ಅಲ್ವಾ? ನೀವು ಈಗ ಏನು ಪಡೀತಿದ್ದೀರೋ ಅದನ್ನೇ ಪಡಿಬೇಕು ಅಂದ್ರೆ ಈಗೇನು ಮಾಡ್ತಿದ್ದೀರೋ ಅದನ್ನೇ ಮಾಡ್ತಾ ಇರಿ ಅಂತ. ಅಂದ್ರೆ ಈಗಿರೋ ಫಿನಾನ್ಷಿಯಲ್ ಪರಿಸ್ಥಿತಿ ಸರಿಯಿಲ್ಲ ಅನ್ಸಿದ್ರೆ ನಾವು ಮಾಡ್ತಿರೋ ಕೆಲಸವನ್ನೇ ಮುಂದುವರಿಸಿದ್ರೆ ಬೇರೆ ರಿಸಲ್ಟ್ ಹೇಗ್ ಬರುತ್ತೆ? ಚೇಂಜ್ ಬೇಕು ಅಂದ್ರೆ ನಾವು ಹೋಗೋ ದಾರಿಯನ್ನೇ ಬದಲಾಯಿಸಬೇಕು. ಫಾಸ್ಟ್ ಲೇನ್ಗೆ ಹೋಗೋಕೆ ನಾವು ಹೊಸ ವಿಷಯಗಳನ್ನ ಕಲಿಯೋದ್ಕಿಂತ ಜಾಸ್ತಿ ನಾವು ಯಾವಾಗಲೇ ಕಲ್ತಿರೋ ಕೆಲವೊಂದನ್ನ ಮರೆಯಬೇಕಾಗುತ್ತೆ. ಅಂದ್ರೆ ಎಲ್ಲರೂ ಹೋಗೋ ದಾರಿಯಲ್ಲೇ ಹೋಗೋದು, ಹಿರಿಯರು ಹೇಳಿದ ಸಾಂಪ್ರದಾಯಿಕ ಸಲಹೆಗಳನ್ನೇ ಕೇಳೋದು, ಮತ್ತೆ ಆ ನಿಧಾನಗತಿಯ ಸ್ಲೋ ಲೇನ್ನಲ್ಲಿ ಪ್ರಯಾಣ ಮಾಡೋದನ್ನ ನಿಲ್ಲಿಸಬೇಕು. ಆದ್ರೆ ಒಂದು ನಿಮಿಷ, ಫಾಸ್ಟ್ ಲೇನ್ ಅಂದ್ರೆ ಏನಾದ್ರೂ ಸುಲಭದ ದಾರಿನ, ಗೆಟ್ ರಿಚ್ ಕ್ವಿಕ್ ಸ್ಕೀಮಾ? ಖಂಡಿತ ಇಲ್ಲ.
ಈಗ ನಾವು ಇದರ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಈ ಆರ್ಥಿಕ ಸ್ವಾತಂತ್ರ್ಯಕ್ಕೆ ನಾವು ತೆರಬೇಕಾದ ಬೆಲೆ ಏನು? ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಫಾಸ್ಟ್ ಲೇನ್ ಅನ್ನೋದು ಬೇಗ ಶ್ರೀಮಂತರಾಗಿ ಅಂತ ಹೇಳೋ ಮ್ಯಾಜಿಕ್ ಅಲ್ಲ. ವಾರಕ್ಕೆ 4 ಗಂಟೆ ಕೆಲಸ ಮಾಡಿ ಕೋಟ್ಯಾಧಿಪತಿ ಆಗೋ ಕನ್ಸುಗಳನ್ನ ಇಲ್ಲಿ ಮಾರಾಟ ಮಾಡಲ್ಲ. ಇದು ಪಕ್ಕಾ ಹಾರ್ಡ್ ವರ್ಕ್ ಮಾಡೋ ದಾರಿ. ಯಶಸ್ಸಿನ ದಾರಿಯನ್ನ ಯಾರೂ ನಮ್ಗೋಸ್ಕರ ರೆಡಿ ಮಾಡಿ ಇಡೋದಿಲ್ಲ. ಅದನ್ನ ನಾವೇ ಒಂದೊಂದೇ ಇಟ್ಕೆ ಇಟ್ಟು ಕಷ್ಟಪಟ್ಟು ಕಟ್ಟಬೇಕು. ಇದು ಒಂದು ಪ್ರಯಾಣ, ಒಂದು ದೊಡ್ಡ ನಿರ್ಮಾಣ. ಇದರ ಸಂಪೂರ್ಣ ಜವಾಬ್ದಾರಿ ನಮ್ದೇ ಆಗಿರುತ್ತೆ, ಬೇರೆ ಯಾರ್ದೂ ಅಲ್ಲ. ಇದೆಲ್ಲ ಬರೀ ಥಿಯರಿ ಅಂತ ಅನ್ಕೋಬೇಡಿ, ಇದು ರಿಯಲ್ ಲೈಫ್ನಲ್ಲಿ ವರ್ಕ್ ಆಗಿದೆ. ಲೇಖಕರ ಜೀವನವನ್ನೇ ನೋಡಿ. 26ನೇ ವಯಸ್ಸಲ್ಲಿ ಅವರ ತಾಯಿ ಜೊತೆ ವಾಸವಾಗಿದ್ದವರು ಕೇವಲ 5 ವರ್ಷಗಳಲ್ಲಿ ತಮ್ಮ ಮೊದಲ ಮಿಲಿಯನ್ ಗಳಿಸಿದ್ರು. 37ನೇ ವಯಸ್ಸಿಗೆ ಫಿನಾನ್ಷಿಯಲ್ ಫ್ರೀಡಮ್ ಜೊತೆ ರಿಟೈರ್ ಕೂಡ ಆದ್ರು. ಅಂದ್ರೆ ಕಷ್ಟಪಟ್ರೆ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಹಾಗಾದ್ರೆ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ: ಈಗ ಸಾಗಿರುವ ಜೀವನದ ದಾರಿ ನಮ್ಮ ಕನಸುಗಳನ್ನ ತಲುಪಿಸೋ ದಾರಿಯೇ, ಅಥವಾ ನಮ್ಮ ಕನಸುಗಳಿಗೆ ಮತ್ತೆ ಜೀವ ತುಂಬುವ ಸಮಯ ಬಂದಿದ್ಯಾ? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.